ಮೋದಿ ಸಂಪುಟದಲ್ಲಿ ಸೇರ್ಪಡೆಯಾಗಬೇಕು, ತಾವು ಕೂಡ ಸಚಿವರಾಗಬೇಕು ಅನ್ನುವಂತಹ ಆಸೆಯನ್ನ ಹೊತ್ತಂತಹ ಆಕಾಂಕ್ಷಿಗಳಿಗೆ ಒಂದು ರೀತಿ ನಿರಾಸೆಯಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹಾಗಾದ್ರೆ ಯಾರ್ಯಾರಿಗೆ ನಿರಾಸೆಯಾಗಿದೆ? ಮೋದಿ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು ಅಂತಹ ಬಯಸಿದ್ದಂಥವರಿಗೆ ನಿರಾಸೆಯಾಗಿದೆ. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಶೆಟ್ಟರ್ ಅವರಿಗೂ ಕೂಡ ಮಂತ್ರಿಗಿರಿ ಸಿಗುವಂತಹ ನಿರೀಕ್ಷೆ ಇತ್ತು, ಅವರಿಗೂ ಕೂಡ ಆ ಒಂದು ಅವಕಾಶ ಈ ಅವಧಿಯಲ್ಲಿ ಸಿಕ್ಕಿಲ್ಲ. ಸಚಿವ ಸ್ಥಾನ ವಂಚಿತರಾಗಿದ್ದಂತಹ ಮಾಜಿ ಸಿಎಂಗಳಿಬ್ಬರು ಕೂಡ ಈಗ ಬೇಸರದಲ್ಲಿ ಇದ್ದಾರಾ, ಅಥವಾ ಮುಂದಿನ ದಿನಗಳಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ, ನಾವು ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅನ್ನುವಂತಹ ನಿಲುವಿಗೆ ಬಂದಿದ್ದಾರಾ? ಇದರ ಬಗ್ಗೆ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಆದರೆ ಶೆಟ್ಟರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಸರ್, ಪ್ರಮಾಣ ವಚನದ ಬಗ್ಗೆ ಸರ್. ಸಹಜವಾಗಿ ಲಿಂಗಾಯತ ಕೋಟಾದಲ್ಲಿ ಸೋಮಣ್ಣ ಅವರಿಗೆ ಅವಕಾಶ ಸಿಕ್ಕಿದೆ ಅಂದಾಗ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇರಲಿಕ್ಕಿಲ್ಲ. ಇಬ್ಬರಿಬ್ಬರಿಗೆ ಕೊಡೋದಕ್ಕಾಗಲ್ಲ. ಒಂದೊಂದು ಸಮುದಾಯಗಳಿಗೆ ಒಂದೊಂದು ಕೋಟಾವನ್ನು ಹಂಚಿಕೆ ಮಾಡಿದ್ದಾರೆ. ಪ್ರಾಂತ್ಯವಾರುವಾಗೂ ಕೂಡ ಲೆಕ್ಕಾಚಾರವನ್ನು ಹಾಕಿ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ ಸಚಿವ ಸ್ಥಾನವನ್ನು ಸೋಮಣ್ಣ ಅವರಿಗೆ ಕೊನೆಯ ಅವಧಿಯಲ್ಲಿ ಕೊನೆ ಕ್ಷಣದಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ರೀತಿ ಬೇಸರ ಆಗಿದೆ, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ. ಪಕ್ಷ ಹೇಳಿದಂತೆ ಮತ್ತೆ ಅಂದ್ರೆ ಈಗಾಗಲೇ ಶಾಸಕರಾಗಿದ್ರೂ ಕೂಡ ಅವರು ಪಕ್ಷದ ಒಂದು ಆಜ್ಞೆಯಂತೆ ಈಗ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು, ಗೆಲುವನ್ನ ಸಾಧಿಸಿದ್ರು. ಆ ನಂತರದಲ್ಲಿ ಏನು ಅವರು ಮುಂದೆ ಸಚಿವರಾಗಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆ ಹಿನ್ನೆಲೆಯಲ್ಲಿ ಒಂದು ಸಹಜ ಅಸಮಾಧಾನ ಇರುತ್ತೆ. ಹಾಗಾಗಿ ಪ್ರತಿಕ್ರಿಯಿಸಿಲ್ಲ ಅವರು.